ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಅವನು ತ್ರಯಂಬಕೇಶ್ವರ ಶಿವ, ಶಿಲಾಮಯ ದೇವಸ್ಥಾನ ಒಡೆಯ. ತ್ರಯಂಬಕೇಶ್ವರನ ಹಿಂದೆ ರಸವತ್ತಾದ ಪೌರಾಣಿಕ ಕಥೆ ಇದೆ. ಜಾನಪದ ನಂಬಿಕೆಯೂ ಸೇರಿರುತ್ತೆ. ತಲಾಂತರದಿಂದ ಆಚರಿಸಿಕೊಂಡ ಪದ್ಧತಿಯೂ ಇದೆ. ತ್ರ್ಯಂಬಕೇಶ್ವರನಿಗೂ ಕುಂಭಮೇಳದ ಟಚ್ ಇದೆ. ಕುಂಭಮೇಳ ಅಂದಮೇಲೆ ಸಾಧು ಸಂತರ ಬಾರದಿದ್ದರಾಗುತ್ತಾ? ಒಂದಕ್ಕೊಂದರ ಅಖಾಡ ಬೆಸುಗೆ ಇಷ್ಟೆಲ್ಲ ಇದ್ದ ಮೇಲೆ ಆದ್ಯತೆ ಇಲ್ಲದೆ ಇರುತ್ತಾ? ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗಗಳಲ್ಲಿ ಒಂದಲ್ಲ, ಪವರ್ಫುಲ್ ತತ್ವ ತಪಸ್ಸಿನ ತತ್ವಜ್ಞಾನದ ಕಂದ ಕದಂಬವೇ. ದೇವಾಲಯ ಪೌರಾಣಿಕ ಹಿನ್ನೆಲೆ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಒಂದೇ ಲಿಂಗದಲ್ಲಿ. ಅದ್ಯಾಗಪ್ಪ ಅಂದರೆ, ಬ್ರಹ್ಮ ಅಂದರೆ ನಿಮ್ಮ ಕಣ್ಣ ಮುಂದೆ ಮೂರು ಮುಖ ಪ್ರತ್ಯಕ್ಷ ಆಗಬೇಕು. ಬ್ರಹ್ಮನ ಮೂರು ಮುಖದ ಹಾಗೆ ಲಿಂಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಮುಖ ನೋಡಬಹುದು. ಮೂರು ಮೂರ್ತಿಗಳ ದಿವ್ಯಸ್ಥಾನ. ಇಂತಹ ರೂಪದಲ್ಲಿ ದೇವತೆಗಳ ಸಮಾಗಮವೇ ಅಪರೂಪ ಕಾಣ್ರಿ. ತ್ರಯಂಬಕ ಲಿಂಗ ಹೆಸರಿನಲ್ಲಿ ಸಮಗ್ರ ತತ್ವದ ಸಂಕೇತ. ಗೆಳೆಯರೆ, ದೇವಸ್ಥಾನದ ವಿಶೇಷ ವಾಸ್ತುಶಿಲ್ಪ, ಆಕ್ರಮಣ, ಪುನರ್ನಿರ್ಮಾಣ, ಗೋದಾವರಿ ಹರಿವು ವಿಶೇಷ ಏನು ಬನ್ನಿ ನೋಡೋಣ. ತ್ರಯಂಬಕೇಶ್ವರ ಶಿವ ದೇವಸ್ಥಾನ ಮಹಾರಾಷ್ಟ್ರ ನಾಸಿಕ್ ಜಿಲ್ಲೆ ತ್ರಯಂಬಕ ಪಟ್ಟಣದಲ್ಲಿದೆ. ನಾಸಿಕ್ ನಗರದಿಂದ 28 ಕಿಲೋಮೀಟರ್ ದೂರ, ನಾಸಿಕ್ ರಸ್ತೆಯಿಂದ 40 ಕಿಲೋಮೀಟರ್ ಅಂತರ ಅಷ್ಟೇ. ತ್ರಯಂಬಕೇಶ್ವರ 12 ಜ್ಯೋತಿರ್ಲಿಂಗದಲ್ಲಿ ಒಂದು. ಗೋದಾವರಿ ನದಿ ಮೂಲ ತ್ರಯಂಬಕದ ಬಳಿ. ವಾಸ್ತುಶಿಲ್ಪದ ಪ್ರಕಾರ ಹೇಮದ್ಬಂತಿ. ದೇವಾಲಯ ಆವರಣದಲ್ಲಿ ಕುಸಾವರ್ತ ಕುಂಡ ಅಂದರೆ ಪವಿತ್ರ ಕೊಳ. ಇಂದೂರು ಫಡ್ನವೀಸ್ ಆಗಿದ್ದ ಸರ್ದಾರ್ ರಾವ್ ಸಾಹೇಬ್ ಪರ್ನೇಕರ್ ನಿರ್ಮಿಸಿದ ಕುಸಾವರ್ತ ಕುಂಡ ದೇಶದ 2ನೇ ಅತಿ ಉದ್ದದ ಗೋದಾವರಿ ನದಿ ಮೂಲ. ಕುಂಡ ಅಂಚಿನಲ್ಲಿ ಸರ್ದಾರ್ ಫಡ್ನವೀಸ್ ಪತ್ನಿ ಪ್ರತಿಮೆ ಇದೆ. ಹಿಂದೂ ಮಂದಿರಗಳ ಹಾಳು ಮಾಡಿದ ದಾಳಿಕೋರ ಔರಂಗಜೇಬ ತ್ರಯಂಬಕ ದೇವಸ್ಥಾನವನ್ನು ಬಿಡಲಿಲ್ಲ. ನಾಶಪಡಿಸಿದ ನಂತರ ಪೇಶ್ವೆ ಬಾಲಾಜಿ ಬಾಜಿರಾವ್ ಜೀರ್ಣೋದ್ಧಾರ ಮಾಡಿದ ಎನ್ನುತ್ತೆ ಇತಿಹಾಸ. ನರರಾಕ್ಷಕ 3 ಕುಂಭಸ್ನಾನ ಮಾಡುತ್ತಿದ್ದ ಸಾಧು ಸಂತರ ಕತ್ತರಿಸಿ ಹಾಕಿದ್ದಂತೆ. ಬ್ರಹ್ಮಗಿರಿ, ನೀಲಗಿರಿ, ಕಲಗಿರಿ 3 ಬೆಟ್ಟದ ರಮ್ಯ ಪರಿಸರದಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ 3 ಲಿಂಗಗಳಲ್ಲಿ ಶಿವ, ವಿಷ್ಣು ಮತ್ತು ಬ್ರಹ್ಮ ಇದ್ದಾನೆ ಎನ್ನುವುದು ತ್ರಯಂಬಕನ ವಿಶೇಷ. ದೇವಾಲಯ ಕೊಳ ಅಮೃತ ವರ್ಷಿಣಿ, 28 ಮೀಟರ್ ಉದ್ದ, 98 ಅಡಿ ಅಳತೆ ಹೊಂದಿದೆ. ನೀರಿನ ಮೂಲ ಬಿಲ್ವ ತೀರ್ಥ, ವಿಶ್ವನ ತೀರ್ಥ, ಮುಕುಂದ ತೀರ್ಥ, ಗಂಗಾ, ಜಲೇಶ್ವರ, ರಾಮೇಶ್ವರ, ಗೌತಮೇಶ್ವರ, ಕೇದಾರನಾಥ, ರಾಮ, ಕೃಷ್ಣ, ಪರಶುರಾಮ, ಲಕ್ಷ್ಮೀನಾರಾಯಣ ದೇವರ ಸಮುಚ್ಚಯ. ದೇವಾಲಯ ಪರಿಸರದಲ್ಲಿ ಹಲವಾರು ಮಠ, ಸಂತರ ಸಮಾಧಿಯೂ ಇದೆ. ಶಿವಪುರಾಣದ ಪ್ರಕಾರ ಒಮ್ಮೆ ಬ್ರಹ್ಮ ವಿಷ್ಣು ಶ್ರೇಷ್ಠದ ಬಗ್ಗೆ ವಾದಕ್ಕೆ ಇಳ್ತಾರೆ. ಪರೀಕ್ಷಿಸಲು ಶಿವ ಅಂತ್ಯವಿಲ್ಲದ ಬೆಳಕಿನ ಸ್ತಂಭವಾದ ಜ್ಯೋತಿರ್ಲಿಂಗ. ವಿಷ್ಣು ಮತ್ತು ಬ್ರಹ್ಮ ಕೆಳಮುಖ ಮತ್ತು ಮೇಲಕ್ಕೆ ಮಾರ್ಗ ವಿಭಜಿಸಿ 2 ದಿಕ್ಕಿನಲ್ಲಿ ಬೆಳಕಿನ ಅಂತ್ಯ ಹುಡುಕಿದರೆ ಬ್ರಹ್ಮ ಜ್ಯೋತಿರ್ಲಿಂಗ ಬೆಳಕಿನ ಕಂಡುಕೊಂಡೆ ಅಂತ ಸುಳ್ಳು ಹೇಳ್ತಾನೆ. ವಿಷ್ಣು ಸೋಲು ಒಪ್ಪಿಕೊಂಡ ನಂತರ ಶಿವ ನಿಜ ರೂಪ ಪಡೆದು ವಿಷ್ಣು ಶಾಶ್ವತತೆ ಅಂತ್ಯದವರೆಗೆ ಪೂಜಿಸುವಾಗ ಬ್ರಹ್ಮನಿಗೆ ಪೂಜೆ ಇಲ್ಲ ಎಂದು ಶಪಿಸಿದ. ಇವತ್ತಿಗೂ ಬ್ರಹ್ಮನಿಗೆ ಪೂಜೆಯೂ ಇಲ್ಲ, ಮಂದಿರವೂ ಅಷ್ಟಕ್ಕಷ್ಟೇ. ತ್ರಯಂಬಕೇಶ್ವರ ಮಂದಿರ ಜ್ಯೋತಿರ್ಲಿಂಗ, ಪರಮಾತ್ಮನ ಅವಿಭಾಜ್ಯ ವಾಸ್ತವ. ಅದರಲ್ಲಿ ಶಿವ ಭಾಗಶಃ ಕಾಣಿಸಿಕೊಳ್ಳುತ್ತಾನೆ. ಹಾಗಾಗಿ ಜ್ಯೋತಿರ್ಲಿಂಗ ದೇವಾಲಯ ಶಿವ ಬೆಳಕಿನ ಉರಿಯುತ್ತಿರುವ ಸ್ತಂಭವಾಗಿ ಕಾಣಿಸಿಕೊಂಡ ಪುಣ್ಯ ಸ್ಥಳ. ಒಟ್ಟು 64 ಜ್ಯೋತಿರ್ಲಿಂಗ ಇದೆ ಎಂದು ನಂಬಲಾಗುತ್ತೆ. ಆದರೆ ಅವುಗಳಲ್ಲಿ 12 ಶುಭ ಮತ್ತು ಪವಿತ್ರ ಎಂದು ಪರಿಗಣಿಸಲಾಗಿದೆ. 12 ಜ್ಯೋತಿರ್ಲಿಂಗ ತಾಣಗಳಲ್ಲಿ ಪ್ರತಿಯೊಂದರ ಪ್ರಧಾನ ದೇವತೆ ಶಿವ. ಪ್ರತಿಯೊಂದು ಶಿವನ ವಿಭಿನ್ನ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗಿದೆ. ಎಲ್ಲ ತಾಣ ಶಿವನ ಅನಂತ ಸ್ವರೂಪ ಸಂಕೇತಿಸುವ ಆರಂಭವಿಲ್ಲದ ಅಂತ್ಯವಿಲ್ಲದ ಸ್ತಂಭ ಪ್ರತಿನಿಧಿಸುತ್ತೆ ಲಿಂಗ. 12 ಜ್ಯೋತಿರ್ಲಿಂಗ ಅಂದರೆ ಗುಜರಾತು,
ವೇರಾವಲ್ ಸೋಮನಾಥ, ಆಂಧ್ರ ಪ್ರದೇಶ ಶ್ರೀಶೈಲ ಮಲ್ಲಿಕಾರ್ಜುನ, ಮಧ್ಯಪ್ರದೇಶ ಉಜ್ಜಯಿನಿ ಮಹಾಕಾಳೇಶ್ವರ, ಓಂಕಾರೇಶ್ವರ ಮಧ್ಯಪ್ರದೇಶ, ಹಿಮಾಲಯ ಕೇದಾರನಾಥ, ಮಹಾರಾಷ್ಟ್ರ ಭೀಮಾಶಂಕರ, ಉತ್ತರ ಪ್ರದೇಶ ವಾರಣಾಸಿ ವಿಶ್ವನಾಥ. ದೇವಾಲಯ ಮೂಲ ಶಾಸನ ಸಾತವಾಹನ ಕಾಲವಷ್ಟೇ ಅಲ್ಲ, ಸ್ಥಳ ಪುನಃ ಶೋಧನೆ ಮಾಡಿದವರು ಆದಿಗುರು ಶಂಕರಾಚಾರ್ಯ ಎಂಬ ನಂಬಿಕೆ ಇದೆ. ಅವರು ತಪಸ್ಸು ಮಾಡಿದ ಸ್ಥಳ, ರುದ್ರ ರೂಪದಲ್ಲಿ ಶಿವನು ಅನುಭವಿಸಿದ ಸ್ಥಳ. ವಾಸ್ತು ಶಿಲ್ಪದ ಕಡೆ ನೋಡಿದರೆ ನಾಸಿಕ್ ಶೈಲಿ ಕಲ್ಲಿನ ಶಿಲ್ಪ, ಭಿತ್ತಿ ನಾಮಫಲಕ ಖಚಿತ ಉತ್ತರೋತ್ತರ ಕಲಾ ಪ್ರಭಾವ ದೇವಸ್ಥಾನ ವಿಶೇಷ. ತ್ರಯಂಬಕೇಶ್ವರ ದೇವಸ್ಥಾನ ಹೇಮಡ್ಪಂಥಿ ವಾಸ್ತುಶಿಲ್ಪ ಮಾದರಿ. ಇದು ಮಹಾರಾಷ್ಟ್ರ ದೇವಾಲಯಗಳ ವಿಶಿಷ್ಟ ಶೈಲಿ. ಕಪ್ಪು ಶಿಲೆಯಿಂದ ನಿರ್ಮಿತ ಮಂದಿರ, ಸಂಕೀರ್ಣ ಕೆತ್ತನೆಗೆ ಹೆಸರುವಾಸಿ. ದೇವಸ್ಥಾನದಲ್ಲಿ ಸ್ಥಳೀಯ ವಾಸ್ತುಶಿಲ್ಪದ ಕೆತ್ತನೆ ಕಾಣುತ್ತೆ. ಹಿಂದೂ ದೇವಸ್ಥಾನ ವಿನ್ಯಾಸದಂತೆ ಇದೆ. ಗರ್ಭಗುಡಿಯ 3 ಲಿಂಗ ದೇವಾಲಯದ ವಿಶಿಷ್ಟತೆ. ಗೋಡೆ ಕಂಬಗಳಲ್ಲಿ ಕೆತ್ತನೆ, ಪೌರಾಣಿಕ ಕಥೆ, ದೇವತೆಗಳ ಚಿತ್ರ. ಪ್ರತಿಯೊಂದು ಶಿಲೆ ಕಲೆಯಾಗಿ ಹರಡಿ ನೂರಾರು ಕಥೆಗಳಿಗೆ ಪ್ರೇರಣೆ ನೀಡುತ್ತೆ. ನೀರ ಅತಿಯಾದ ಬಳಕೆ ಲಿಂಗ ಸವೆಯಲು ಆರಂಭಿಸುತ್ತೆ. ಸವೆತ ಮಾನವ ಸಮಾಜ ಸವೆಯುತ್ತಿರುವ ಸ್ವಭಾವ ಸಂಕೇತಿಸುತ್ತದೆ ಎನ್ನಲಾಗುತ್ತೆ. ಲಿಂಗಗಳು ತ್ರಿದೇವ, ವಿಷ್ಣು, ಬ್ರಹ್ಮ, ಶಿವ ಚಿನ್ನದ ಮುಖವಾಡದ ಮೇಲೆ ಇರಿಸಲಾಗಿದೆ. ರತ್ನ ಖಚಿತ ಕಿರೀಟದಿಂದ ಮುಚ್ಚಲ್ಪಟ್ಟಿದೆ. ಕಿರೀಟಕ್ಕೂ ಇತಿಹಾಸ ಇದೆ. ಪಾಂಡವರ ಕಾಲದ ಕಿರೀಟವಂತೆ ವಜ್ರ, ಪಚ್ಚೆ ಮತ್ತು ಅನೇಕ ಅಮೂಲ್ಯ ಕಲ್ಲುಗಳ ಕಿರೀಟ ಅಲಂಕರಿಸಿದೆ. ಲಿಂಗ ಅಲಂಕರಿಸಿದ ಮೂಲ ನಸಕ್ ವಜ್ರ ಬ್ರಿಟಿಷರು ಕದ್ದರು. ಅದನ್ನು ಪ್ರಸಕ್ತ ಕತ್ತಿಯ ಮೇಲೆ ಇರಿಸಲಾಗಿದೆ. ಕಿರೀಟ ಪ್ರತಿ ಸೋಮವಾರ ಸಂಜೆ 4ರಿಂದ 5 ತನಕ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಉಳಿದೆಲ್ಲ ಜ್ಯೋತಿರ್ಲಿಂಗಗಳು ಶಿವನಿಗೆ ಮುಖ್ಯ ದೇವತೆಯಾಗಿ ಬ್ರಹ್ಮಗಿರಿ ಪರ್ವತದ ತಪ್ಪಲಿನಲ್ಲಿದೆ. ಗೋದಾವರಿ ನದಿಯ 3 ಮೂಲಗಳ ಬ್ರಹ್ಮಗಿರಿ ಪರ್ವತದಿಂದ ಹುಟ್ಟಿಕೊಳ್ಳುತ್ತೆ. ಗೋದಾವರಿ ನದಿ ಪಾವಿತ್ರ್ಯತೆ ಸಂಕತನ. ಗಂಗಾದೇವಿ ತಪಸ್ಸಿಗೆ ಸ್ಪಂದಿಸಿ ಭೂಲೋಕಿಗೆ ಬಂದಳೆಂಬ ಕಥೆ. ಗೌತಮ ಋಷಿ ತಪಸ್ಸಿಗೆ ಸಂತುಷ್ಟ ಶಿವ ಗಂಗೆಯನ್ನೇ ಗೋದಾವರಿ ರೂಪದಲ್ಲಿ ಧರಿಸಿದ ನದಿಗೆ ದಕ್ಷಿಣ ಗಂಗಾ, ದಕ್ಷಿಣ ಕಾಶಿಧಾರ ಎನ್ನುತ್ತಾರೆ. ನದಿ ತೀರ್ಥ ಸ್ನಾನ ಅಷ್ಟೇ ಅಲ್ಲ, ಕೃಷಿಯನ್ನು ಹಸಿರಾಗಿಸುತ್ತೆ, ಬಾಯಾರಿಕೆ ತಣಿಸುತ್ತೆ. ಹಾಗೆ ನೋಡಿದರೆ ಗೋದಾವರಿ ಸ್ನಾನಕ್ಕಷ್ಟೇ ಸೀಮಿತ ಅಲ್ಲ, ಭೂಮಿ ದಾಹ ತಣಿಸುವ ಮಹಾತಾಯಿ. ನದಿಯ ಹನಿ ಹನಿ ನೀರು ವ್ಯರ್ಥ ಆಗೋಲ್ಲ. ಹಾಗಾಗಿ ನದಿಗೊಂದು ಪಾವಿತ್ರ್ಯತೆ ಬಂದಿರಲೂಬಹುದು. ಅದಕ್ಕೆ ದೈವತ್ವದ ಚರ್ಚೆ ಕೊಟ್ಟಿರಬಹುದು. ಗೋದಾವರಿ ನದಿ ಪೆನಿನ್ಸುಲರ್ ಭಾರತದ ಅತಿ ದೊಡ್ಡ ನದಿ ವ್ಯವಸ್ಥೆ. ಗಂಗಾ ನದಿ ನಂತರ ಭಾರತದ 2ನೇ ಅತಿ ಉದ್ದದ ನದಿ. ಗೋದಾವರಿ ನದಿ ಹುಟ್ಟು ಮಹಾರಾಷ್ಟ್ರ ನಾಸಿಕ್ ಜಿಲ್ಲೆ ತ್ರಯಂಬಕೇಶ್ವರ. ನದಿ ಪೂರ್ವಕ್ಕೆ ಹರಿದು ಬಂಗಾಳಕೊಲ್ಲಿ ಸೇರುತ್ತೆ. ಗೋದಾವರಿ ನದಿ ದಕ್ಷಿಣ ಭಾರತದ ಅತಿ ದೊಡ್ಡ ನದಿಗಳಲ್ಲಿ ಒಂದು. ಗೋದಾವರಿ ನೀರಾವರಿಯ ಮೂಲ. ಹಲವಾರು ರಾಜ್ಯಗಳಿಗೆ ನೀರುಣಿಸುತ್ತೆ, ಜಲವಿದ್ಯುತ್ ಉತ್ಪಾದಿಸಲಾಗುತ್ತೆ. ನದಿ ಅನೇಕ ನಗರಗಳ ದಾಹ ತಣಿಸುತ್ತೆ. ಅದರಲ್ಲಿ ನಾಸಿಕ್ ಪ್ರಮುಖ ನಗರ. ಸಣ್ಣ ದೋಣಿ, ದೊಡ್ಡ ದೋಣಿ ಸಂಚಾರಕ್ಕೆ ಅನುಕೂಲ. ಮೀನುಗಾರಿಕೆ ಪ್ರಮುಖ ಕೊಂಡಿ. ಗೋದಾವರಿ ನದಿ ಹಿಂದೂಗಳ ಪವಿತ್ರ ತೀರ್ಥ. ನದಿಯ ದಡದಲ್ಲಿ ಅನೇಕ ಪವಿತ್ರ ಸ್ಥಳಗಳಿವೆ. ಗೋದಾವರಿಗೆ ಕಟ್ಟಿದ ಗಂಗಾಪುರ ಅಣೆಕಟ್ಟು ಮಹಾರಾಷ್ಟ್ರ ನಾಸಿಕ ಬಳಿ ಇದ್ದು ನಗರಕ್ಕೆ ಕುಡಿಯುವ ನೀರಿನ ಮೂಲ. ಜಯಕ್ವಾಡಿ ಅಣೆಕಟ್ಟು ಮರಾಠವಾಡ ಬರಗಾಲ ಪ್ರವಾಹ ನಿಯಂತ್ರಿಸುತ್ತೆ. ಶ್ರೀರಾಮಸಾಗರ ಅಣೆಕಟ್ಟು ಅಲಹಾಬಾದ್ ಮತ್ತು ನಿಜಾಮಾಬಾದ್ ಜಿಲ್ಲೆ ನಡುವೆ ನಿರ್ಮಿಸಲಾಗಿದೆ. ತೆಲಂಗಾಣ ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಬೆಂಬಲ ನೀಡುತ್ತೆ. ಪೋಲಾವರಂ ಯೋಜನೆ ಆಂಧ್ರ ಪ್ರದೇಶದಲ್ಲಿ ನಿರ್ಮಾಣ ಹಂತದಲ್ಲಿದೆ. ದೊಡ್ಡ ಪ್ರಮಾಣದ ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆಯ ಗುರಿ. ನಿಜಾಮ ಸಾಗರ ಅಣೆಕಟ್ಟು ಮಾಂಜಲ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ಗೋದಾವರಿ ನದಿಯ ಉಪನದಿ. ಗೋದಾವರಿ ನದಿ ದಕ್ಷಿಣ ಭಾಗದಲ್ಲಿ ಆರ್ಥಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಹೊಂದಿದೆ. ಅನೇಕ ಅಣೆಕಟ್ಟುಗಳು ಈ ನದಿಯ ಸಂಪನ್ನತೆ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಗೋದಾವರಿ ನದಿ ಜಲಾನಯ ಪ್ರದೇಶ 3,12,812 ಚದರ ಕಿಲೋಮೀಟರ್ ವಿಸ್ತೀರ್ಣ. ನದಿಯ ಹರಿವು ರಾಜ್ಯಗಳೆಂದರೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒಡಿಶಾ. ಗೋದಾವರಿ ಜಲಾನಯ ಪ್ರದೇಶ ಒಳಗೊಂಡ ಮಧ್ಯಪ್ರದೇಶ, ಕರ್ನಾಟಕ, ಪುದುಚೇರಿ,
ಗೋದಾವರಿಯಲ್ಲಿ ಸ್ನಾನ ಮಾಡಿದ ಮಹರ್ಷಿಗಳ ಉಲ್ಲೇಖಗ ಋಗ್ವೇದದಿಂದ ವೇದಾಂತದವರೆಗೆ ಬಂದು ಹೋಗುತ್ತೆ. ನದಿ ಜೀವದಾತಿ, ನದಿ ಪಾಪ ಪರಿಹಾರ ಶಕ್ತಿ, ಇದು ಅಂದಿನಿಂದಲೂ ನಂಬಿಕೆಯ ಜಲದ ಬಿಂದು. ಗೋದಾವರಿ ನದಿ ಉದ್ದ 1465 ಕಿಲೋಮೀಟರ್, ಜಲಾನಯನ ಪ್ರದೇಶ ಸುಮಾರು 3,12,812 ಚದುರ ಕಿಲೋಮೀಟರ್ ವಿಸ್ತೀರ್ಣ. ಕೆಲ ಮಾಹಿತಿಗಳ ಪ್ರಕಾರ ಜಲಾನಯನ ಪ್ರದೇಶದ ಬಹುಪಾಲು ಕೃಷಿ ಭೂಮಿಯಿಂದ ಆವೃತ್ತ. ಅಖಾಡಗಳ ಮೂಲ ಮತ್ತು ಧಾರ್ಮಿಕ ಪಾತ್ರ ಏನೆಂದರೆ, ಕುಂಭಮೇಳದಲ್ಲಿ ಕಾಣಿಸಿಕೊಳ್ಳುವ ಶೈವ, ವೈಷ್ಣವ, ಉದಾಸಿ, ನಾಗ ಈ 4 ಮುಖ್ಯ ಅಖಾಡ ಶಾಖೆಗಳು ವೈದಿಕ ಸಾಂಪ್ರದಾಯಿಕ ಪರಂಪರೆಯ ಪ್ರತಿನಿಧಿಗಳು. ನಾಗ ಸಾಧುಗಳು ಕೇವಲ ಶಸ್ತ್ರಧಾರಿ ಯೋಧರಷ್ಟೇ ಅಲ್ಲ, ಅವರು ಯುದ್ಧ ಹಾಗೂ ಧ್ಯಾನ ಎರಡನ್ನು ತಪಸ್ಸಿನ ಅಂಗವಾಗಿ ನೋಡುತ್ತಾರೆ. ಅವರ ನಿರೀಕ್ಷೆ ಶಾಂತಿ ಹಕ್ಕು, ಶಕ್ತಿಯ ಉತ್ಥಾನ. ಅಖಾಡ ಮೇಳದಲ್ಲಿ ಶಕ್ತಿಯ ಮೌನ ಹಾಗೂ ಸಂಯಮದ ಶಿಲೆ ಪ್ರತಿಷ್ಠಾಪಿಸುತ್ತೆ. ಪಾಠವಿಲ್ಲದೆ ತತ್ವಬೋಧನೆಯ ದರ್ಶನ. ಸಿಂಹಸ್ಥ ಕಾಲದ ಜ್ಯೋತಿಷ್ಯ ಮಹತ್ವ. ಸೂರ್ಯನು ಸಿಂಹರಾಶಿಯಲ್ಲಿ ಇರುವ ಸಂದರ್ಭ ಬೃಹತ್ ಜ್ಯೋತಿಷ್ಯ ವಿದ್ಯೆಯ ಸಂಧಿ. ಈ ಕಾಲದಲ್ಲಿ ಪೂಜೆ, ಪವಿತ್ರ ಸ್ನಾನ, ತಪಸ್ಸು ಇವು ಪ್ರತಿಫಲದ ಶತಗುಣ ಹೆಚ್ಚಳ ತರುತ್ತೆ. ತ್ರಯಂಬಕೇಶ್ವರನಲ್ಲಿ ನಡೆಯುವ ಕುಂಭಮೇಳ ಸಿಂಹಸ್ಥ ಕುಂಭ ಎನ್ನುತ್ತಾರೆ. ಇದು ದೈವ, ಕಾಲ, ನದಿಯ ತ್ರಿವೇಣಿ ಸಂಗಮ, ಸಂಯೋಗವೇ ಪುಣ್ಯ. ಇದು ಸ್ತಬ್ಧ ಯಾತ್ರೆಯಲ್ಲ, ಇದು ನದಿಯಾಗಿ ಹರಿಯುವ ನಂಬಿಕೆಯ ರೇಖೆ. ಇದು ತ್ರಯಂಬಕೇಶ್ವರ, ಇದು ಗೋದಾವರಿ, ಇದು ತಪಸ್ಸು, ಶಕ್ತಿ, ಶ್ರದ್ಧೆ ಮತ್ತು ಪವಿತ್ರತೆಯ ಪವಿತ್ರ ಘಟಕ. ನದಿಗೆ ಹೋಗೋದು ಯಾತ್ರೆ ಅಲ್ಲ, ಅದು ಒಳಗೊಂದು ನದಿ ಹರಿವು. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಮಾಹಿತಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. 3ನೇ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.